ಸರ್ ಅಷ್ಟೇ ಅಲ್ಲ, ನಾವಿಬ್ರು ಮದ್ವೆ ಕೂಡ ಮಾಡ್ಕೋಬೇಕು ಅಂತ ಇದ್ವಿ. ಬೇಕಾದ್ರೆ ಕೇಳಿ ನೋಡಿ, ಅವ್ರ ಅಪ್ಪ ಅಮ್ಮ ಇಲ್ಲೇ ಇದಾರಲ್ಲ. ಕಿರಣ್, ಏನು ಮಾತಾಡ್ತಾ ಇದೀಯ ನೀನು? ಅವಳಿಗಿನ್ನೂ ಎಷ್ಟು ಕಷ್ಟ ಕೊಡ್ಬೇಕು ಅಂತಿದ್ಯಾ? ಅವಳಿಗೆ ಮದುವೆ ಆಗಿದೆ ಕಣೋ, ಈಗಲಾದ್ರೆ ಅವಳನ್ನ ನೆಮ್ಮದಿಯಾಗಿರಕ್ ಬಿಡು. ಆಂಟಿ ಏನ್ ಹೇಳ್ತಿದ್ದೀರಾ ನೀವು? ಓ, ನೀವು ಅವ್ರಿಗೆ ಯಾವ ವಿಷಯನೂ ಹೇಳಿಲ್ವಾ? ನನ್ನ ಭೂಮಿಕಾ ಮಧ್ಯೆ ಪರಸ್ಪರ ಪ್ರೀತಿ ಇದ್ದಿದ್ದು ನೀವು ಹೇಳಿಲ್ವಾ? ಸರ್, ಇವ್ರು ಈ ವಿಷಯನೆಲ್ಲ ನಿಮ್ಗೆ ಹೇಳೇ ಇಲ್ವಾ? ಇದರೊಳಗೆ ಅರ್ಥ ಮಾಡ್ಕೊಳ್ಳಿ ಸರ್, ಇಂಥ ಒಂದು ವಿಷಯನೇ ಹೇಳಿಲ್ಲ ಅಂದರೆ ಎಷ್ಟು ದೊಡ್ಡ ಸ್ಕೀಮ್ ಹಾಕಿದ್ದಾರೆ ಅಂತ. ಇನ್ನು ಏನೇನು ಮುಚ್ಚಿಟ್ಟಿದಾರೋ ಏನೋ. ಅಳಿಯಂದ್ರೆ, ಅದು ನಮ್ಮ ಜೀವನದಲ್ಲಿ ನಡೆದಂತ ಒಂದು ಕಹಿ ಘಟನೆ. ಅದನ್ನ ನಾವು ಯಾವತ್ತೂ ನೆನಪಿಸ್ಕೊಳ್ಳೇಬಾರ್ದು ಅಂದ್ಕೊಂಡಿದ್ವಿ, ಮರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಅದನ್ನ ಹೇಳಬಾರ್ದು ಅಂತ ಮುಚ್ಚಿಟ್ಟಿರಲಿಲ್ಲ. ಇವನೀಗ ಬಂದು ಭೂಮಿ ಜೀವನ ಹಾಳು ಮಾಡ್ತಾನೆ ಅಂತ ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆ ದೇವರು ನಮ್ಮ ಭೂಮಿಕಂಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ, ಅದನ್ನೆಲ್ಲ ಮೀರಿ ಸುಖ ಕೊಡೋದಕ್ಕೆ ಅಂತಾನೆ ನೀವು ನನ್ನ ಮಗಳಿಗೆ ಗಂಡನಾಗಿ ಬಂದಿದ್ದೀರಾ ಅಂತ ಅನ್ಕೊಂಡಿದ್ವಿ. ಅಳಿಯಂದ್ರೆ, ಅವತ್ತು ಮದುವೆ ಆಗಿ ಒಂದು ಹುಡುಗಿ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ. ಹೀಗೆ ನಮ್ಮ ಭೂಮಿಕಗೂ ಒಂದು ಸಂಬಂಧ ಬಂದು ಎಂಗೇಜ್ಮೆಂಟ್ ಟೈಮಲ್ಲಿ ಮುರಿದು ಹೋಗಿದ್ದನ್ನ ನೀವು ಕಂಡಾರೆ ನೋಡಿಲ್ವಾ? ಇದು ಹಾಗೇನೆ. ಇವನೊಬ್ಬ ಮೋಸಗಾರ ಅಳಿಯಂದ್ರೆ, ಮೋಸಗಾರ. ಒಂದು ನಿಮಿಷ ಮಾವ, ಕಿರಣ್ ಮಾತಾಡ್ಲಿ. ಅಳಿಯಂದ್ರೆ, ಇವನ ಹತ್ರ ಮಾತಾಡಿದ್ರಲ್ಲಿ ಏನೂ ಅರ್ಥ ಇಲ್ಲ. ಅವನ್ ಬಾಯ್ ಮೇಲೆ ಅವ್ನಿಗೆ ಹತೋಟಿನೇ ಇಲ್ಲ, ಬಾಯಿಗೆ ಬಂದಿದ್ದು ಮಾತಾಡ್ತಾನೆ. ಇವನ್ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳ್ತಾನೆ. ನೀವು ಇಷ್ಟು ದಿವಸ ನಮ್ಮ ಭೂಮಿ ಜೊತೆ ಜೀವನ ನಡೆಸಿದ್ದೀರ, ಅವಳು ಯಾವ ಥರ ಮಗು ಅಂತ ನಿಮಗೂ ಗೊತ್ತಲ್ವಾ ಅಳಿಯಂದ್ರೆ? ಬಾವಾ, ನಾನು ಕ್ಲಾರಿಫೈ ಮಾಡ್ತೀನಿ. ಇದೆಲ್ಲ ನಡೆದಾಗ ನಮ್ಗೆ ಅರ್ಥ ಆಗೋ ವಯಸ್ಸಲ್ಲ. ಇವನು ನನ್ನ ಅಕ್ಕನ ಮದುವೆ ಆಗ್ತೀನಿ ಅಂತ ಬಂದಿದ್ದು ನಿಜ. ಆದ್ರೆ ಇವನ್ ಮನೆಯವರೆಲ್ಲ ಸೇರಿ ವರದಕ್ಷಿಣೆಗೋಸ್ಕರ ಮದುವೆನ ಕ್ಯಾನ್ಸಲ್ ಮಾಡಿ, ಅದ್ರ ನಂತರ ಅಕ್ಕ ಎಷ್ಟು ನೊಂದಿದ್ದಾಳೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಹೌದು ಭಾವ, ಆಗ ನಾನು ತುಂಬಾ ಚಿಕ್ಕವಳು. ಅಕ್ಕ ಏನಕ್ಕೆ ದುಃಖ ಪಡ್ತಾ ಇದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ಬಟ್ ಅಕ್ಕ ಕಣ್ಣಲ್ಲಿ ನೀರು ಹಾಕ್ತಿದ್ದನ್ನ, ನೋವು ಅನುಭವಿಸಿದನ್ನ ನಾನು ಪ್ರತಿ ಕ್ಷಣ ನೋಡಿದ್ದೀನಿ. ಅವಳು ನಮ್ಮ ತಾಯಿ ಸ್ಥಾನದಲ್ಲಿ ನಿಂತಿದ್ದಾಳೆ. ಅವಳಿಗೆ ಎಂಥ ನೋವಾದ್ರೂ ಅದನ್ನ ಯಾರಿಗೂ ಶೇರ್ ಮಾಡದೆ ಒಳಗೊಳಗೆ ಎಷ್ಟು ದುಃಖ ಪಟ್ಟಿದ್ದಾಳೆ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಇವ್ರು ಮಾಡಿರೋ ಮೋಸಕ್ಕೆ ಅಕ್ಕ ಜೀವನ ಪೂರ್ತಿ ಮದುವೆನೇ ಬೇಡ ಅಂತ ಡಿಸೈಡ್ ಮಾಡಿ ಕೂತಿದ್ಲು. ಇವರು ನಮ್ಮ ಅಕ್ಕನ ಜೀವನನೇ ಹಾಳು ಮಾಡಿರೋ ದೊಡ್ಡ ಫ್ರಾಡ್ ಇವರು. ಹೌದೌದು, ನೀವು ಹೇಳಿದ್ದು ರೈಟ್. ಜೀವ ಅವತ್ತು ನಾನು ಸಿಗ್ಲಿಲ್ಲ ಅಂತ ಭೂಮಿ ತುಂಬಾ ನೋವು ಅನುಭವಿಸಿದ್ಲು. ಇವತ್ತು ಈ ಗೌತಮ್ ಅವ್ರನ್ನ ಮದುವೆ ಆಗಿ ಇನ್ನೂ ನೊಂದ್ಕೊಂಡಿದ್ದಾಳೆ. ನಾನಿಲ್ದೆ ಮದುವೆನೇ ಆಗಲ್ಲ ಅಂತ ಡಿಸೈಡ್ ಮಾಡಿದ್ಲು. ಆದ್ರೆ ನೀವೆಲ್ಲರೂ ಬಲವಂತ ಮಾಡಿದ್ದಕ್ಕೆ ಇವತ್ತು ಇಷ್ಟ ಇಲ್ದೇ ಇರೋ ಮದುವೆ ಆಗಿ ನೋವು ಅನುಭವಿಸ್ತಿದ್ದಾಳೆ. ಗಾಟ್ ಇಟ್? ಬಾವಾ, ಇವನ್ ಮಾತು ನಂಬೇಡಿ. ಇವನ್ ದೊಡ್ಡ ಫ್ರಾಡು. ದುಡ್ಡಿಗೋಸ್ಕರ ಇವನ್ ಮನೆಯವರು ಏನ್ ಮಾಡೋದಕ್ಕೋ ಹೆಸರು. ಆಹಾ, ಜೀವ ನೀನ್ ಮಾತ್ರ ಏನ್ ಸಾಚಾನಾ?
ಜೀವನದಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು ಅಂತ ತಾನೆ ಈ ಮನೆ ಹುಡುಗಿಗೆ ಸ್ಕೆಚ್ ಹಾಕಿದ್ದು. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಜೀವ, ನೀನೆಂತ ಬ್ರದರೋ? ನಾನಿಲ್ಲದೆ ನಿಮ್ಮ ಅಕ್ಕ ಅಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಹೇಳ್ತಿದ್ಯಾ. ಇವತ್ತು ನನ್ನನ್ನು ಮದುವೆ ಆಗಿ ಸುಖವಾಗಿರ್ತೀನಿ ಅಂತ ಆಸೆ ಪಡ್ತಿದ್ದಾಳೆ. ಒಬ್ಬ ಒಳ್ಳೆ ಬ್ರದರ್ ಆಗಿ ನಮ್ಮಿಬ್ಬರನ್ನ ಒಂದು ಮಾಡೋದು ಬಿಟ್ಟು ಹಿಂಗೆ ಭಾವನ್ನ ಇಂಪ್ರೆಸ್ ಮಾಡೋದಕ್ಕೆ ಹೀರೋಯಿಸಮ್ ತೋರಿಸ್ಕೊಂಡು ನನ್ನ ಕಾಲರ್ ಹಿಡಿಯುತ್ತಿದ್ಯಲ್ಲೋ. ಅಲ್ಲ, ನಿಮ್ಮ ಅಕ್ಕಂಗೆ ಫಸ್ಟ್ ಆಫ್ ಆಲ್ ಏನು ಬೇಕು ಅಂತ ನೀನು ತಿಳ್ಕೊಂಡಿದ್ಯಾ? ಇಲ್ಲ ಅಲ್ಲ, ತಿಳ್ಕೊಂಡಿಲ್ಲ ಅಲ್ಲ. ಮೊದಲು ಆ ಕೆಲಸ ಮಾಡು. ಅವಳಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದನ್ನು ಕೊಡು. ಆಗ ನೀನೊಬ್ಬ ಒಳ್ಳೆ ತಮ್ಮ ಅಂತ ಅನ್ನಿಸ್ಕೋತೀಯ. ಹೇ ಕಿರಣ್, ನನ್ನ ಮಗಳ ಜೀವನನ ಹಾಳು ಮಾಡಬೇಕು ಅಂತ ಎಷ್ಟು ದಿನದಿಂದ ನೀನು ಜಿದ್ದಿಡ್ಕೊಂಡಿದ್ಯೋ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ಸುಳ್ಳು ಅಂತ ಇಲ್ಲೇ ಹೇಳ್ಬಿಟ್ಟು ಹೋಗಿಲ್ಲಿಂದ. ದೇವರು ಎಷ್ಟು ವರ್ಷ ಆದ್ಮೇಲೆ ನನ್ನ ಮಗಳಿಗೆ ಒಂದು ಒಳ್ಳೆ ಜೀವನ ಕಲ್ಪಿಸ್ಕೊಟ್ಟಿದ್ದಾನೆ. ಅವಳು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾಳೆ. ಆ ನೆಮ್ಮದಿನ ಹಾಳು ಮಾಡಬೇಡ. ಅಂದ್ರೆ ನೀವೇನಾದ್ರೂ ಹೇಳಿ ಪ್ಲೀಸ್. ನೀವು ಮಾತಾಡದೆ ಇರಬೇಡಿ. ನೋಡಿ, ಈ ಮೋಸ್ಗಾರನ್ ಮಾತು ನಂಬೇಡಿ ಪ್ಲೀಸ್. ಅಂದ್ರೆ ನನ್ನ ಮಗಳು ಅಂತವಳಲ್ಲ. ದಯವಿಟ್ಟು ಇವಳ ಮೇಲೆ ಅನುಮಾನ ಪಡಬೇಡಿ. ನೋಡಿ ನೋಡಿ, ಇವರಿಬ್ಬರಿಗೂ ಮದುವೆ ಆಗಬೇಕಾಗಿತ್ತು ಅನ್ನೋ ವಿಚಾರನ ನಾವು ನಿಮ್ಮಿಂದ ಮುಚ್ಚಿಟ್ಟು ತಪ್ಪು ಮಾಡಿದ್ವಿ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಬೇಕಾದ್ರೆ ನಿಮ್ ಕಾಲ್ ಹಿಡಿ. ಅಪ್ಪ ಪ್ಲೀಸ್. ನನಗೆ ಜನ್ಮ ಕೊಟ್ಟು ಈಗಾಗಲೇ ನೀವು ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದೀರಾ. ನನಗೋಸ್ಕರ ನೀವು ಯಾರ ಕಾಲ್ಗೂ ಬೀಳೋದ್ ಬೇಡಪ್ಪ. ನನ್ನಿಂದ ಎಲ್ಲರ ಎದುರುಗಡೆ ನೀವು ತಲೆ ತಗ್ಗಿಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಕಿರಣ್, ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಇದರ ಹಿಂದೆ ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಶ್ರುತಿ ಜೊತೆ ಮದುವೆ ಆದ್ಮೇಲೂ ನಿನಗೆ ನನ್ನ ಮೇಲೆ ಕೆಟ್ಟ ಕಣ್ಣಿತ್ತು. ಈ ಮಾತು ನೀನು ನನಗೆ ಹೇಳಿದಾಗ ನಾನು ಒಪ್ಕೊಳ್ಳಿಲ್ಲ. ನಿನಗೆ ಇನ್ಸಲ್ಟ್ ಆಯ್ತು, ನೀನು ಈಗ ಹರ್ಟ್ ಆಯ್ತು. ಅದಕ್ಕೆ ನೀನು ನನ್ನ ಮೇಲೆ ಸೈಡ್ ತೀರಿಸ್ಕೊತಿದ್ಯಾ. ಕಿರಣ್, ನೀನು ನನ್ನ ಮರ್ಯಾದೆ ಅಷ್ಟೇ ಅಲ್ಲ, ನನ್ನ ಮನೆಯವ್ರ ಮರ್ಯಾದೆನೂ ಕಳೀತಿದೀಯ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳು ಪ್ಲೀಸ್. ನನ್ನ ಮನೆಯವ್ರ ಮರ್ಯಾದೆ ಉಳಿಸು ಕಿರಣ್ ಪ್ಲೀಸ್. ಅಯ್ಯೋ, ನೀನ್ ಯಾಕೆ ಭೂಮಿ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನೀನೇ ತಾನೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು. ಈಗ ನೋಡಿದ್ರೆ ನೀನೇ ಒಳ್ಳೆಯವಳು, ನಾನೇ ತುಂಬಾ ಕೆಟ್ಟವನು ಅನ್ನೋ ಥರ ಮಾತಾಡ್ತಿದ್ಯಾ. ಕಮ್ ಆನ್ ಭೂಮಿ, ಬಿ ಬೋಲ್ಡ್. ಹೇಳು, ಎಲ್ರಿಗೂ ಹೇಳು, ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ, ನೀನು ನನ್ನನ್ನು ಪ್ರೀತಿಸ್ತಿದ್ಯಾ, ನನ್ನನ್ನೇ ಮದುವೆ ಆಗೋದು ಅಂತ ಎಲ್ರಿಗೂ ಹೇಳು. ಕಮ್ ಆನ್. ಇಲ್ಲ ಗೆಳೆಯ,
ನೀನು ಸುಮ್ಮನೆ ಇದ್ರೆ ಆಗಲ್ಲ. ನೀನು ಅದಕ್ಕೇನು ಎಷ್ಟು ನಂಬ್ತೀಯ ಅಂತ ನನಗೆ ಗೊತ್ತು. ಮಾತಾಡೋ ಪ್ಲೀಸ್. ಇವ್ರು ಎಲ್ರ ಮುಂದೆನೂ ಹೇಳು, ಗೌತಮ್ ಅಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳು. ಕಮಾನ್ ಭೂಮಿ, ಕಮಾನ್. ಕಿರಣ್ ಪ್ಲೀಸ್ ಪ್ಲೀಸ್, ಐ ಆಮ್ ಬೆಗ್ಗಿಂಗ್ ಯು ಕಿರಣ್ ಪ್ಲೀಸ್. ಒಂದ್ಸಲ ನನ್ನಿಂದ ಯಾವ ತಪ್ಪು ಆಗಿಲ್ಲ, ನೀನ್ ಸುಳ್ಳು ಹೇಳ್ತಿದ್ದೆ, ಒಂದ್ಸಲ ಹೇಳು ಕಿರಣ್ ಪ್ಲೀಸ್ ಪ್ಲೀಸ್. ಅಯ್ಯೋ ಭೂಮಿ, ನಾನು ಯಾಕೆ ಸುಳ್ಳು ಹೇಳಿ, ನೀನ್ ನಿಜ ಹೇಳು ಪ್ಲೀಸ್. ಅಳಿಯಂದ್ರೆ ಪ್ಲೀಸ್ ನೀವೇನಾದ್ರೂ ಹೇಳಿ. ನೋಡಿ, ನೀವೀಗ ಮೌನವಾಗಿದ್ರೆ ಅವನು ಮಾತನ್ನ ನೀವು ನಂಬ್ದಿರಾ ಅಂತ ಅರ್ಥ ಆಗತ್ತೆ. ದಯವಿಟ್ಟೇನಾದ್ರೂ ಹೇಳಿ ಪ್ಲೀಸ್. ಈಗ ನಾನು ಏನೇ ಹೇಳಿದ್ರು ಏನ್ ಪ್ರಯೋಜನನೂ ಇಲ್ಲ. ವಾಸ್ತವ ಏನು ಅನ್ನೋದು ಇವನು ಹೇಳಲ್ಲ. ನಾನು ಏನೇ ಮಾಡಿದ್ರು, ಎಷ್ಟೇ ಕಷ್ಟಪಟ್ಟರು ಯಾರು ನನ್ನ ನಂಬಲ್ಲ. ಈ ವಿಷಯದಲ್ಲಿ ಸಮಾಜ ಹೆಣ್ಮಕ್ಳ ಮಾತಿಗೆ ಬೆಲೆನೇ ಕೊಡಲ್ಲ. ನನ್ನಿಂದ ನಿಮ್ಗೆ ನಮ್ಮ ಮನೆಯವ್ರಿಗೆ ತಲೆ ತಗ್ಗಿಸ್ದಂಗ್ ಮಾಡ್ಬಿಟ್ಟಪ್ಪ. ಸಾರಿ. ಅಯ್ಯೋ ಮಗಳೇ, ಸಾರಿ ಅಮ್ಮ. ಅಯ್ಯೋ ಕಂದ, ಇಲ್ಲ ಬಂಗಾರ. ಬನ್ನಿ ಹೋಗೋಣ. ಎಲ್ಲಿಗಮ್ಮ? ಇನ್ನೀ ಮನೇಲಿ ನನ್ನ ಸ್ಥಾನ ಇಲ್ಲಪ್ಪ. ಮತ್ತೆ ನಿಮ್ಮ ಮನೆಗೆ ಹೊರೆ ಆಗಿ ಬರ್ಬೋದಾ? ಅಯ್ಯೋ ಮಗಳೇ, ಇಲ್ಲ ಕಂದ. ಇಲ್ಲ ಬಂಗಾರಿ. ಜೀವ ಒಂದು ನಿಮಿಷ ಭೂಮಿಕಾ, ಎಲ್ಲೋಗ್ತಾ ಇದ್ದೀರಾ? ಇಂಥ ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಪಾಡಿಗೆ ನೀವು ಹೊರಟೋದ್ರೆ ಹೇಗೆ? ನನಗೆ ಪೂರ್ತಿ ಸತ್ಯ ಗೊತ್ತಾಗುತ್ತೆ. ಅಂಡ್ ಆ ಸತ್ಯ ನೀವು ಹೇಳಬೇಕು. ಸತ್ಯ ಗೊತ್ತಾಗೋ ತನಕ ಇಲ್ಲಿಂದ ಯಾರು ಒಂದು ಹೆಜ್ಜೆ ಇಡೋ ಹಾಗೆ. ಕಿರಣ್, ಇವರೆಲ್ಲೂ ಹೋಗಲ್ಲ, ನಿಜ ಹೇಳು. ಏನು ಹೇಳಿದಾರ ಸತ್ಯನ? ಅಫ್ಕೋರ್ಸ್ ಸರ್, ಸತ್ಯ. ನಾನು ಭೂಮಿನ ತುಂಬಾನೇ ಪ್ರೀತಿಸ್ತಿದ್ದೆ. ಭೂಮಿಕಾ ನನ್ನನ್ನು ಪ್ರೀತಿ ಮಾಡಿದ್ದು ಸತ್ಯ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ಸತ್ಯ. ಐ ಸ್ವೇರ್. ಪ್ರಮಾಣ ಮಾಡು. ಅಫ್ಕೋರ್ಸ್. ಎಷ್ಟೋ ಧೈರ್ಯ ನಿನಗೆ ಭೂಮಿಕಾ ಅವ್ರ ಬಗ್ಗೆ ಮಾತಾಡೋದಕ್ಕೆ? ಭೂಮಿಕಾ ಅವರು ಎಂಥವ್ರು ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಭೂಮಿಕಾ ಅವ್ರಿಗೆ ಬರದೇ ಇರೋದು ಎರಡೇ. ಒಂದು ನಿಂತರ ಮುಖವಾಡ ಹಾಕೊಳ್ಳೋದಿರೋದು, ಇನ್ನೊಂದು ಸುಳ್ಳು ಹೇಳೋದು. ಅದವ್ರ ಗುಣ. ಅವರು ಒರಟಾಗಿ ಮಾತಾಡ್ತಾರೆ, ಆದರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆಯಲ್ಲ, ಅದು ತಾಯಿ ಪ್ರೀತಿಗಿಂತ ಹೆಚ್ಚು.
ಇನ್ನೊಬ್ಬರ ಬಗ್ಗೆ ಸಹಾಯ ಮಾಡೋದಾಗ್ಲಿ, ಕೇರ್ ಮಾಡೋದಾಗ್ಲಿ, ಅನುಕಂಪ ತೋರ್ಸೋದಾಗ್ಲಿ ಆ ಥರದ ಗುಣ ಯಾರಿಗೂ ಇಲ್ಲ. ಏನ್ ತಿಳ್ಕೊಂಡಿದ್ಯಾ ಭೂಮಿಕಾ ಅವ್ರ ಬಗ್ಗೆ? ಹೌದು, ನಾವಿಬ್ರು ಇಷ್ಟಪಟ್ಟು ಮದುವೆ ಆಗದೆ ಇರ್ಬೋದು, ಆದ್ರೆ ಇಷ್ಟು ದಿವಸ ಮದುವೆ ಆದಮೇಲೆ ನಾನು ಅವ್ರ ಜೊತೆ ಬಾಳ್ವೆ ನಡೆಸಿದ್ಮೇಲೆ ಅವ್ರೇನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರೇನು ಅಂತ ನನಗೆ ಗೊತ್ತು. ನಂತವ್ನು ಯಾವನೋ ಬಂದು ಅವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಂಬ್ತೀನಿ ಅನ್ಕೊಂಡಿದ್ಯಾ? ಇನ್ನೊಂದು ಮಾತು ಭೂಮಿಕಾ ಅವ್ರ ಬಗ್ಗೆ ನೀನು ಆಡಿದ್ರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸಾರಿ, ನಾನು ಈ ಥರ ಒಂದು ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಒಂದು ಸಂಸಾರ ಹಾಳಾಗುತ್ತೆ, ಒಂದು ಹೆಣ್ಣಿನ ಭಾಳ ಹಾಳಾಗುತ್ತೆ ಅನ್ನೋ ಕ್ಷಣದಲ್ಲಾದರೂ ಇವನು ತನ್ನನ್ನು ತಾನು ಬದಲಾಯಿಸ್ಕೋತಾನೆ ಅಂತ ಅನ್ಕೊಂಡೆ. ಆದ್ರೆ ಬದಲಾಗಲಿಲ್ಲ. ಮನುಷ್ಯ ಅಲ್ಲ ಇವನು, ಮೃಗ, ವಿಕೃತ ಮನಸ್ಥಿತಿ ಇರೋನು. ಸತ್ಯ ಹೇಳು, ಸತ್ಯ ಹೇಳ. ಸರ್, ನಾನು ಹೇಳ್ತಿರೋದು ನಿಜವಾಗ್ಲೂ ಸತ್ಯ. ನನಗೆ ಗೊತ್ತು. ನನಗೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ನೀನು ಅವ್ರನ್ನ ಯೂಸ್ ಮಾಡಿಕೊಂಡು ನಾಟಕ ಮಾಡ್ತಾ ಇದೀಯಾ. ಭೂಮಿಕಾ ಅವರು ಯಾವ ವಿಚಾರನೂ ಇದುವರೆಗೂ ನನ್ನಿಂದ ಮುಚ್ಚಿಟ್ಟಿಲ್ಲ. ಕ್ಯಾರೆಕ್ಟರ್ ಅವ್ರು ಏನೇ ಇದ್ರೂ ನೇರ ಮಾತಾಡ್ತಾರೆ. ನೀನೊಂದಿನ ನನಗೆ ಬೇರೆ ಒಂದು ಫೋನ್ ನಂಬರಿಂದ ಫೋನ್ ಮಾಡಿದ್ದೆ. ನಾನು ಮತ್ತೆ ನೀನು ಕಾಲ್ ಮಾಡಿದೆ. ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದೆ. ನನಗಾಗಲೇ ಅನುಮಾನ ಬಂತು. ಆ ನಂಬರ್ ಯಾರ್ದು ಅಂತ ಹುಡುಕಿಸ್ದೆ. ನಿಂದು ಅಂತ ಗೊತ್ತಾಯ್ತು. ಅವತ್ತಿನಿಂದ ನಿನ್ನನ್ನು ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ. ನೀನು ಭೂಮಿಕಾ ಫೋನ್ನಲ್ಲಿ ಏನೇನು ಕಾನ್ವರ್ಸೇಷನ್ ಮಾಡಿದ್ದೀರಾ ಎಲ್ಲನೂ ರೆಕಾರ್ಡ್ ಮಾಡಿಸಿದ್ದೆ. ನೀನು ಭೂಮಿಕಾ ಅವ್ರ ಜೊತೆ ಏನೇನು ಮಾತಾಡಿದ್ಯಾ ಅಂತ ನನಗೆ ಗೊತ್ತು. ಕಲೀಗ್ಸ್ ಹತ್ರ ಏನೇನು ಮಾತಾಡಿದ್ಯಾ ಅಂತ ನನಗೆ ಗೊತ್ತು. ಆ ಫೋಟೋ ಕಳಿಸಿದ್ದು ನೀನೇ ಅಂತ ನನಗೆ ಗೊತ್ತು. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಶನ್, ಭೂಮಿಕಾ ಅವರು ನಿನಗೆ ಕೆಲಸ ಕೊಡಿಸ್ಲಿಲ್ಲ. ಕೆಲಸ ಸಿಗದೆ ನೀನೇ ಭಿಕ್ಷೆ ಬೇಡ್ಕೊಂಡು ಭೂಮಿಕಾ ಅವ್ರ ಹತ್ರ ಕೆಲಸ ಕೊಡಿಸಿ ಅಂತ ಬಂದಿದ್ದು. ಅವರು ಆಫೀಸ್ಗೆ ಟ್ಯೂಟರ್ ಆಗಿ ಬಂದಿದ್ದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ನಾನು ಹೇಳಿದೆ ಅನ್ನೋ ಕಾರಣಕ್ಕೆ, ಅದೊಂದೇ ಕಾರಣಕ್ಕೆ. ಭೂಮಿಕಾ ಅವರು ನಿನ್ನಂಥವ್ರಿಗೆ ಸಹಾಯ ಮಾಡಿದ್ದಾರೆ ಅಂದರೆ ಅದವ್ರ ಒಳ್ಳೆತನ, ದೊಡ್ಡತನ. ನೀನವ್ರಿಗೆ, ನನಗೂ ನನ್ನ ಹೆಂಡತಿಗೂ ಪ್ರಾಬ್ಲಮ್ ಇದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಹೆಂಡತಿ ಹಿಂಸೆ ಕೊಡ್ತಾ ಇದ್ದಾಳೆ, ನಮ್ಮ ಜಾಯಿಂಟ್ ಅಕೌಂಟಲ್ಲಿರೋ ದುಡ್ಡನ್ನು ತೆಗೆಸ್ಕೊಡು, ನಂಗೆ ತುಂಬ ಸಹಾಯ ಆಗುತ್ತೆ ಅಂತ ಬಂದು ಬೇಡ್ಕೊಂಡೆ. ನೀನು ಈ ಥರ ನಾಟಕ ಆಡಿದ್ದಕ್ಕೆ ಅವರು, ಅಯ್ಯೋ ಪಾಪ ನಿನ್ಗೆ ದುಡ್ಡಿನ ಅವಶ್ಯಕತೆ ಇದೆಯಲ್ಲ, ನನ್ನ ಫ್ರೆಂಡ್ ಶ್ರುತಿ ಲೈಫು ಚೆನ್ನಾಗಿರಲಿ ಅಂತ ಅವ್ರು ಅಲ್ಲಿ ತನಕ ಬಂದರು. ನೀನು ಇನ್ನೂ ಒಂದು ಡಬಲ್ಗೆ ಮಾಡಿದ್ಯಾ. ಅಲ್ಲಿ ಶ್ರುತಿ ಅವ್ರ ಹತ್ರ ನಿನಗೂ ಭೂಮಿಕಾಗೂ ಅಫೇರ್ ಇದೆ ಅಂತ ಹೇಳಿದ್ಯಾ. ಇಲ್ಲಿ ಭೂಮಿಕಾ ಅವ್ರ ಹತ್ರ ನಿನಗೂ ಶ್ರುತಿಗೂ ಜಗಳ ಇದೆ ಅಂತ ಹೇಳಿ ಸಿಂಪತಿ ಗಿಟ್ಟಿಸ್ಕೊಂಡಿದ್ಯಾ. ಇವತ್ತು ನಮ್ಮ ಮೇಲೆ ಅನುಮಾನ ಪಟ್ಟು ಶ್ರುತಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ದಯವಿಟ್ಟು ಬಂದು ಸಾಲ್ವ್ ಮಾಡುವಂತ ಭೂಮಿಕಾ ಅವ್ರನ್ನ ಮನೆ ಕರ್ಸ್ಕೊಂಡಿದ್ಯಾ. ಆಫೀಸ್ ಸ್ಟಾಫ್ ಹತ್ರ ನಿನಗೂ ಭೂಮಿಕಾಗೂ ಅಫೇರ್ ಇದೆ, ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ ಅಂತೆಲ್ಲ ಗಾಸಿಪ್ ಹಬ್ಸಿ ಇಲ್ಲಿ ಬಂದು ಅದೇ ನಾಟಕ ಮಾಡ್ತಾ ಇದೀಯಾ. ಹೇಳು, ಸತ್ಯ ಹೇಳೋ. ಇಲ್ಲ ಸರ್, ಇಲ್ಲ, ನೀವೇನೋ ಹೇಳ್ತಿದ್ದೀರಾ. ಭೂಮಿಕಾನೇ ಇಷ್ಟಪಟ್ಟು ಬಂದಿದ್ದು. ಹೌದಾ? ಇದನ್ನು ಸತ್ಯ ಅಂತ ಪ್ರೂವ್ ಮಾಡೋಕ್ಕೆ ನನಗೆ 1 ನಿಮಿಷ ಸಾಕು. ನೋಡ್ತೀಯಾ ಶ್ರುತಿ? ಹೌದು, ಗೌತಮ್ ಅವ್ರು ಹೇಳ್ತಿರೋದು ನಿಜ. ಇವನೊಂಥರ ಕೆಟ್ಟು ಹುಳ ಇದ್ದ ಹಾಗೆ. ಇವನನ್ನ ಮದುವೆ ಆದಾಗಿಂದ
ಜೀವನದಲ್ಲಿ ಒಂದು ನಿಮಿಷನೂ ನೆಮ್ಮದಿಯಾಗಿಲ್ಲ. ಇವನ ಉದ್ದೇಶನೂ ಒಳ್ಳೇದಿಲ್ಲ. ಹೇಗಾದ್ರೂ ಮಾಡಿ ಭೂಮಿ ಲೈಫ್ನ ಹಾಳು ಮಾಡಬೇಕು ಅನ್ನೋದೇ ಇವನ ಉದ್ದೇಶ. ಈಗಲೂ ಇಲ್ಲಿಗೆ ಬಂದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಭೂಮಿ ನನ್ನ ಫ್ರೆಂಡ್. ನಾನು ಇವನ್ನ ಮದುವೆ ಆಗುವಾಗ ನನಗೆ ಗೊತ್ತಿರಲಿಲ್ಲ ಇವನು ಭೂಮಿಗೂ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದ ಅಂತ. ಅದಕ್ಕೋಸ್ಕರ ಪ್ರತಿ ದಿನ ನಾನು ಗಿಲ್ಟ್ ಅನುಭವಿಸ್ತಾ ಇದ್ದೀನಿ. ಇವನ್ ಹೇಳೋದೆಲ್ಲ ಸುಳ್ಳು, ಬಾಯಿ ಬಿಟ್ರೆ ಬರೋದೇ ಸುಳ್ಳು. ಮನುಷ್ಯತ್ವ ಇಲ್ಲದೆ ಇರೋನು, ದುರಾಸೆ ಇರೋನು. ಈಗಲೂ ಅಷ್ಟೇ, ಭೂಮಿಕಾ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಗೌತಮ್ ಅವರು ಇವ್ರ ಬಾಯಿ ಮುಚ್ಚೋದಕ್ಕೆ ದುಡ್ಡು ಕೊಡ್ತಾರೆ. ಇಲ್ಲ ಅಂದ್ರೆ ಭೂಮಿಕಾಗೆ ಡೈವರ್ಸ್ ಕೊಡ್ತಾರೆ. ಡೈವರ್ಸ್ ಕೊಟ್ಮೇಲೆ ಜೀವನಾಂಶ ಬರುತ್ತೆ. ಏನಾದ್ರೂ ಆಗ ಆಮೇಲೆ ದುಡ್ಡು ಸಿಗುತ್ತಲ್ಲ, ಆ ದುಡ್ಡು ಇಟ್ಕೊಂಡು ಭೂಮಿಕಾ ಜೊತೆ ಜೀವನ ಮಾಡೋ ದುರುದ್ದೇಶ ಇವಂದು. ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ದೃಷ್ಟಿ ನಿಮಗೆ ತಾಗಬಾರ್ದು. ನೀವಿಬ್ರು ಚೆನ್ನಾಗಿರ್ಬೇಕು ಭೂಮಿ.